ಹೇಳಿದ ಈ ಅರವಿಂದ್ ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ಛೇ 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 ಛೇ, ಒಂದು ವೇಳೆ ನನಗಿಂತ ಮೊದಲೇ ಇಲ್ಲಿ ಬಂದು ಹೋಗಿರ್ಬೇಕು ಅಂತ ಕಾಣಿಸುತ್ತೆ. ಇಲ್ಲ ಇಲ್ಲ ಇಲ್ಲ, ನನಗೋಸ್ಕರ 10 ವರ್ಷ ಬೇಕಾದ್ರೂ ಕಾಯ್ತೀನಿ ಅಂತ ಹೇಳಿದ ಅರವಿಂದ್ ಬಂದು ಹೋಗಿದ್ದಾರ? ಖಂಡಿತ ಸಾಧ್ಯವಿಲ್ಲ. ಅವನು ಬರ್ದಿದ್ರೆ ಏನಾಯ್ತಂತೆ, ನಾನೇ ಹೋಗಿ ಅವನನ್ನ ಕರೆದುಕೊಂಡು ಬರ್ತೀನಿ. ದಶಗುಣಂ ಭವೇ ಭವೇ. ನಮ್ ರೈತ ಹಂಗಾದ್ರೆ ನಮ್ ರೈತ ಯಾವಾಗ್ಲೂ ಶ್ರೀಮಂತ ಅಕ್ಕಣ. ಅಕ್ಕಣ ನಾ ಹೇಳಿದಂಗ್ ಮಾಡಿದ್ರ ಅಕ್ಕಣ. ನೀವು ಕಷ್ಟಪಟ್ಟ ಬೇಡ, ಆ ಮಾಲು ತರಕಾರಿ ಹಾಗೂ ಕಾಳು ಪಡಿಯಿಂದ ಇಟ್ಕೊಂಡು 1 ವರ್ಷದವರೆಗೆ ನಿಮ್ಮ ಮನೆಯಲ್ಲಿ ನೀವು ಕೂಡಿಟ್ಕೊಳ್ರಿ. ಹೊಟ್ಟೆ ಹಸಿವಾದ ನಿಮ್ಮ ಕುಟುಂಬದ ಅಷ್ಟೇ ಊಟ ಮಾಡ್ರಿ, ಯಾರಿಗೂ ಕೊಡಬೇಡ್ರಿ. ಆಗ ಜಗತ್ತ ಹಸುವಿನಿಂದ ಬಲ್ಲತ್ತ, ದೇಶ ಹಸಿವು ಹಸಿವು ಅಂತ ಅರಸತ್ತ, ಸರ್ಕಾರದ ಬುಡ ನಡಗತ್ತ, ನಮ್ಮ ರೈತರ ಮೇಲೆ ಆಗುವಂತ ದೌರ್ಜನ್ಯ ಕಲಿಯುಗ ಅಂತ ಆಗತ್ತ. ಈ ರೈತನ ಶ್ರೀಮಂತರ ಕಲಿಯುಗ ಪ್ರಾರಂಭ. ನಮ್ಮ ಅಪ್ಪನಾಳೆಗೌಡರ ಮಾತು ಹಂಗಾಗಕ ನಮ್ಮಂತ ಕೆಟ್ಟ ಶ್ರೀಮಂತರು ಬಿಡಬೇಕಲ್ಲ, ಬಿಡಂಗಲ್ಲ. ಯಾಕಂದ್ರ ಬಡವರು ಬಡವರಾಗೆ ಇರ್ಬೇಕು, ಶ್ರೀಮಂತರು ಶ್ರೀಮಂತರಾಗಿ ಇರಬೇಕು ಅನ್ನೋದು ನಮ್ಮಲ್ಲಿ. ನಾವು ಹೊಡಿತೀವಿ, ಹೆಂಗ ಹೊಡಿತೀವಿಪ್ಪ ಅಂದ್ರ ಜೋರಿ ಬಿದ್ರು ಜನ ನೋಡಬಾರ್ದು, ಉಚ್ಚ ವೈರು ಕಟ್ಟಿ ಕೊಟ್ಟಾಗಿರ್ಬಾರ್ದು. ಮನೆಗೆ ತಕ್ಕ ಮಗನಾಗಬೇಕೆಂಬ ಆಸೆ ಹೆತ್ತವರ ಮನದಲ್ಲಿ ನಿತ್ಯ ಕೊರಗ್ತಾ ಇದ್ರೆ, ಈ ಮಾಂತೇಶನ ಕಣ್ಣಲ್ಲಿ ಕಾಣುವುದು ನಿತ್ಯ ಹತ್ತವರು ಮನೆಗಳ ಮಸನ ಮಾಡುವ ಮಹಾಮರಕಟದ ಕಾಳಗ. ಹೆತ್ತವರು ನಿತ್ಯ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಪೂಜಿಸಬೇಕಾದ್ರೆ ಅವರು ರಕ್ತ ಹಂಚಿಕೊಂಡು ಹುಟ್ಟುವ ಈ ಮಾಂತೇಶ ಮಾಡುವುದು ನಿತ್ಯ ಹೆಂಡ ಕಂಡ 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 ಹೆಣ್ಣುಗಳ ಸಹವಾಸ. ಹೆತ್ತ ತಂದೆ ತಾಯಿ ಆಸ್ತಿ ಅಂತಸ್ತು ಮಾಡಿ ಊರಾಗ ಒಂದು ಹೆಸರು ಮಾಡಿರ್ತಾರ. ಆ ಹೆಸರು ಹಾಳು ಮಾಡಕ್ಕಂತಾನೆ ಅವ್ರ ಮಗನಾಗಿ ಹುಟ್ಟೋಣಿ. ಹೆತ್ತವರಲ್ಲಿ ಹೆತ್ತ ಮಕ್ಕಳಲ್ಲಿ ಎಷ್ಟೊಂದು ಅಂತರ ಗೊತ್ತಾ? ಹೆತ್ತವರು ಕಾಣುವುದು ಬಹಿರಂಗದ ಕನಸನ್ನ, ಹೆತ್ತ ಮಕ್ಕಳು ಕಾಣುವುದು ಅಂತರಂಗದ ಕನಸನ್ನ. ಆದ್ರೆ ಈ ಮಾಂತೇಶನ ಅಂತರಂಗದ ಕನಸಿಗೆ ಅಡ್ಡಿ ಆಗ್ತಾ ಇಲ್ಲ ಅಂಬಿಕಾ. ಅಂಬಿಕಾ ನಾನು ಕೊಂಡಿರುವ ಕನ್ಯಾಮಣಿ, ಅವಳನ್ನು ದಕ್ಕಿಸಿಕೊಳ್ಬೇಕೆಂಬ 3 ವರ್ಷದ ಬಯಕೆನಾ ಇವತ್ತು ತೀರಿಸಿಕೊಳ್ಳಕ ನಾ ಬಯಸಿದ ಅಂಬಿಕಾ ಈ ಕಡೆ ಬರಕತ್ತಾಳ. ಬಾ 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 ಬಾ.
ಯಾಕೆ ನನ್ನ ಅರವಿಂದ ಇಷ್ಟೊತ್ತಾದ್ರೂ ಯಾಕೆ ಸಿಗ್ಲಿಲ್ಲ? ನಾನು ಹುಡುಕಿ ಸಾಕಾಗೋಯ್ತು. ಇನ್ನಾದ್ರೂ ಮುಂದೆ ಮುಂದೆ ಹುಡುಕುತ್ತಾ ಆ ದಾರಿಯನ್ನ ಹುಡುಕುತ್ತಾ ಆ ಕಡೆ ಹೋಗು. ಕವಿಯ ಕಲ್ಪನೆಯ ಕಣ್ಣಂಚಲ್ಲಿ ಕಲ್ಲಂದಂಡ ಕೆತ್ತಿ ಆ ಕಲ್ಲನ್ನ ಶಿಲೆಯನ್ನಾಗಿ ಮಾಡಿ ಆ ಶಿಲೆಗೊಯ್ದು ಓಲೆ ತೊಡಿಸುವ ಕಲೆಗಾರ ನಾನು. ಈ ಕಲೆಗಾರನ ಕಣ್ಣು ಕುಕ್ಕುವಂತ ಈ ಶಿಲೆಯನ್ನು ಸೃಷ್ಟಿಸಿದ ಆ ಶಿಲ್ಪಿ ಯಾರು? ಆ ಶಿಲ್ಪಿಗೆ ಒಂದು ನಮನ, ಈ ಶಿಲೆಗೊಂದು ನುಡಿ ನಮನ. ಯಾಕಂಬಿಕ ಈ ಕಲೆಗಾರ ನೋಡಿ ಎದೆಗ ಭಯ ಬಿಡ್ತಾ? ಅಲ್ಲ ಮಿಸ್ಟರ್ ಮಹಂತೇಶ್, ಭಯ ಪಡಲು ನಾನೇನು ದಿಕ್ಕಿಲ್ಲದ ಹೆಣ್ಣಲ್ಲ, ಹಕ್ಕಿಯೂ ಅಲ್ಲ. ಹೆತ್ತವರ ಪ್ರೀತಿಯ ಆಶ್ರಯದಲ್ಲಿ ಅನ್ನ ತಿಂದು ಬೆಳೆದ ಒಲವುಳ್ಳ ಹಕ್ಕಿ ನಾನು. ಆಕಾಶದಲ್ಲಿ ಹಾರಾಡುವ ಹಕ್ಕಿಯನ್ನು ಕಂಡು ಕುಕ್ಕುವ ನಿಮ್ಮಂತವರ ಹಕ್ಕುಗಳ ರೆಕ್ಕೆಯನ್ನು ಕತ್ತರಿಸುವ ಹಠಮಾರಿ ಹೆಣ್ಣು ನಾನು. ಮಿಸ್ಟರ್ ಮಹಂತೇಶ್, ನಿಮ್ಮನ್ನು ನಾನು 3 ವರ್ಷದಿಂದ ನೋಡ್ತಾ ಇದ್ದೀರಾ. ಮಾತಿಗೂ ನನ್ನನ್ನು ನಿಮ್ಮ ಬಳಿಯಲ್ಲಿ ಹಾಕಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀರಾ. ಹೆಜ್ಜೆಗೂ ನಿಮ್ಮ ಅಧೀನ ಮಾಡಿಕೊಳ್ಳಲು ಪ್ರಯತ್ನಿಸ್ತಿದ್ದೀರಲ್ಲ, ಯಾಕೆ ನನ್ನ ಮೇಲೆ ಇಷ್ಟೊಂದು ದುರಾಸೆ? ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಮಾರುಕಟ್ಟೆಯಲ್ಲಿ ಮಾರುವ ಹಣ್ಣಂತ ತಿಳ್ಕೊಂಡಿದ್ದೀರಾ? ಇಲ್ಲ, ಕಾಲಲ್ಲಿ ಒಳೆಯುವ ಮಣ್ಣಿನ ಧೂಳ ಅಂತ ತಿಳ್ಕೊಂಡಿದ್ದೀರೇನೋ? ಇಲ್ಲ, ಜರ್ಮನಿ ಬೆಣ್ಣೆ ಅಂತ ತಿಳಿದಿದೆ. ಆ ಬೆಣ್ಣೆ 3 ವರ್ಷದಿಂದ ಪವಿತ್ರವಾದ ಹಾಲಾಗಿತ್ತು. ಆ ಹಾಲಿನ ನಾನ ಒಂದನೇ ಹೆಪ್ಪ ಹಾಕೊಂಡು ಅನ್ಕೊಂಡಿದ್ದ. ಆದ್ರ ನನ್ನ ಮಗ ಅರವಿಂದ ಪ್ರೀತಿ ಎಂಬ ಹೆಪ್ಪ ಹಾಕಿ ಮೊಸರು ಮಾಡಿ ಮಜ್ಜಿಗೆ ಕಟ್ಟದ ಬೆಣ್ಣೆ ಮಾಡ್ಯಾರ. ಆ ಬೆನ್ನಿನ ಅವಕ್ಕಂತ ನುಂಗೋ ಆಸೆ. ನಾ ಬಯಸಿದ ಬೆನ್ನ ತಾನಾಗಿ ನನ್ನ ಬಾಯಾಗಿ ಬಿದ್ರ ಸರಿ, ಇಲ್ಲ ಅಂದ್ರ ಕದ್ದು ತಿನ್ನೋ ಕಟಕ ಹಾಕಿನಿ. ಕಟಕರ ಜಾತಿಗೆ ಹೆದರುವ ಹೆಣ್ಣು ನಾನಲ್ಲ. ಕದ್ದು ತಿನ್ನುವ ಜಾತಿಯ ಬೆಕ್ಕು ನೀನಾದ್ರೆ ನೋಡು, ಬೆಣ್ಣೆ ಮುಚ್ಚಿದ ಪಾತ್ರೆ ತುಂಬಾ ಭದ್ರವಾಗಿದೆ. ಆ ಬೆಣ್ಣೆಯನ್ನು ನೀನು ಮುಟ್ಟಲು ಬಂದಿದ್ಯಾದ್ರೆ ನಿನ್ನ ಕೈಗೆ ಸಿಗುವುದು ಬೆಣ್ಣೆ ಅಲ್ಲ, ಮೈ ತುಂಬ ಬೆತ್ತದ ಪೊರೆಗಳು. ನಾನು ರಣಚಂಡಿಯಾಗಿ ಮಾತನ್ನ ಹೇಳ್ತಾ ಇದ್ದೀನಿ, ಎಚ್ಚರಿಕೆಯಿಂದ ಮಾತನಾಡು. ನನಗೆ ಎಚ್ಚರ ಹೇಳುವ ಹುಚ್ಚು ರಣಚಂಡಿ. ನೀನು ಕೊಡುವ ಬೆತ್ತದ ಬಗ್ಗೆ ಹೇಳ್ಕೊಂಡು ಹೋಗಾಕ ನಾನೇನ ಆಡಲ್ ಮನುಷ್ಯ ಅಲ್ಲ. ರಾಜವಂಶದ ಹುಟ್ಟಿರುವ ರಾಜವಂಶದ ಕೊಡಿ ಹೆಣ್ಣು ಜಾತಿ